ಶಾಸಕ ಹಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ನಡೀತಾ ಇದೆ. ಬಿಜೆಪಿ ಅವರ ಮೇಲೆ ಯಾವತ್ತೂ ಇಡಿ ರೇಡ್ ಆಗಿಲ್ಲ. ಇಡಿ ದಾಳಿಗೆ ಸಚಿವ ಜಮೀರ್ ಅಹಮದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶದಲ್ಲಿ ಇಡಿಗೆ ಕಾಂಗ್ರೆಸ್ನವರೇ ಸಿಗೋದಾ? ರೇಡ್ ಮಾಡಿದ್ದು ತಪ್ಪು ಅಂತ ಹೇಳಲ್ಲ, ಆದ್ರೆ ಕಾಂಗ್ರೆಸ್ಸೇ ಟಾರ್ಗೆಟ್ ಯಾಕೆ? ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಜಮೀರ್ ಹೇಳಿಕೆ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಟಾರ್ಗೆಟ್ ಮಾಡ್ತಾ ಇರೋದಿದು. ರೇಡ್ ಮಾಡಿದ್ದು ತಪ್ಪು ಅಂತ ಹೇಳಲ್ಲ, ಯಾಕೆ ಕಾಂಗ್ರೆಸ್ನವರು ಮಾತ್ರ ಅಂತ ಕೇಳಿದ್ದಾರೆ. ಇರ್ಬೋದು. ಈಗ ಯಾವತ್ತನ ಬಿಜೆಪಿ ಅವ್ರ ಮೇಲೆ ಯಾವ್ದಾನ ರೇಡ್ ಆಗಿದೆಯಾ? ಬಿಜೆಪಿ ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕದಾ? ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು, ಭಾಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ದು. ನಿನ್ನೆ ಹಾರಿಸ್ ಅವ್ರಿಗೆ ರೇಡ್ ಆಗಿದ್ದಾರೆ. ಯಾವತ್ತನ ಬಿ ಜೆ ಪಿ ಅವ್ರ ಮುಖಂಡರ ಮೇಲೆ ರೇಡ್ ಆಗಿರೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ. ಒಂದು ಉದಾಹರಣೆ ನಾನು ಮಾಡಿದ ತಪ್ಪಂತ ಇಲ್ಲ, ಏನೋ ಒಂದು ಇದೆ ಮಾಡಿರ್ಬೋದು. ಆ ತನಿಖೆ ನಡೀತಾ ಇದೆ, ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. ಬಿ ಜೆ ಪಿ ಅವ್ರಿಗೆ ಏನಕ್ಕೆ ಮಾಡ್ತಾಯಿಲ್ಲ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಇವರು ಬಿ ಜೆ ಪಿಯವರು. ಈಗ ನಮ್ಮ ರಾಜ್ಯದಲ್ಲೇ ಎಲ್ಲಿದ್ದರು 2008 ಅಧಿಕಾರಕ್ಕೆ ಬರೋದು ಮುಂಚೆ ನಾನು ಪಟ್ಟಿನೇ ಕೊಡ್ತೀನಿ ನಿಮಗೆ, ಯಾರ್ಯಾರು ಎಲ್ಲೆಲ್ಲಿದ್ದರು, ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂತೇಳ್ಬಿಟ್ಟು ಪಟ್ಟಿನೇ ಕೊಡ್ತೀನಿ. ಅದು ಕಾಣ್ತಲ್ಲ ಅವ್ರಿಗೆ? ಬರೀ ಕಾಂಗ್ರೆಸ್ ಅವರೇ ಕಾಣ್ತಾ ಇರೋದು ಅವ್ರಿಗೆ. ಬೇಕಂತಾನೆ ಅವರು ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇರ್ಬೋದು. ಈಗ ಯಾವತ್ತನ ಬಿ ಜೆ ಪಿ ಅವ್ರ ಮೇಲೆ ಯಾವ್ದಾನ ರೇಡ್ ಆಗಿದೆಯಾ? ಬಿ ಜೆ ಪಿ ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕದಾ? ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು, ಭಾಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ದು. ನಿನ್ನೆ ಹಾರಿಸ್ ಅವ್ರಿಗೆ ರೇಡ್ ಆಗಿದ್ದಾರೆ. ಯಾವತ್ತನ ಬಿ ಜೆ ಪಿ ಅವ್ರ ಮುಖಂಡರ ಮೇಲೆ ರೇಡ್ ಆಗಿರೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ. ಒಂದು ಉದಾಹರಣೆ ನಾನು ಮಾಡಿದ ತಪ್ಪಂತ ಇಲ್ಲ, ಏನೋ ಒಂದು ಇದೆ ಮಾಡಿರ್ಬೋದು. ಆ ತನಿಖೆ ನಡೀತಾ ಇದೆ, ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. ಬಿ ಜೆ ಪಿ ಅವ್ರಿಗೆ ಏನಕ್ಕೆ ಮಾಡ್ತಾಯಿಲ್ಲ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಇವರು ಬಿ ಜೆ ಪಿಯವರು. ಈಗ ನಮ್ಮ ರಾಜ್ಯದಲ್ಲೇ ಎಲ್ಲಿದ್ದರು 2008 ಅಧಿಕಾರಕ್ಕೆ ಬರೋದು ಮುಂಚೆ ನಾನು ಪಟ್ಟಿನೇ ಕೊಡ್ತೀನಿ ನಿಮಗೆ, ಯಾರ್ಯಾರು ಎಲ್ಲೆಲ್ಲಿದ್ದರು, ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂತೇಳ್ಬಿಟ್ಟು ಪಟ್ಟಿನೇ ಕೊಡ್ತೀನಿ. ಅದು ಕಾಣ್ತಲ್ಲ ಅವ್ರಿಗೆ? ಬರೀ ಕಾಂಗ್ರೆಸ್ ಅವರೇ ಕಾಣ್ತಾ ಇರೋದು ಅವ್ರಿಗೆ. ಬೇಕಂತಾನೆ ಅವರು ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.